ಸಿಲಿಕಾನ್ ಸಿಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನ ಕಾಂಗ್ರೆಸ್ ಶಾಸಕನ ಪ್ರಭಾವಕ್ಕೆ ಒಳಗಾಗಿ ಖಾಸಗಿ ಬಿಲ್ಡರ್ ಭೂಕಬಳಿಕೆ ಮಾಡಿ ಜಾಗವನ್ನ ಮಾರಾಟ ಮಾಡಲು ಹೋಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ. ಅಷ್ಟಕ್ಕೂ ಯಾರು ಆ ಶಾಸಕ ಅಂತೀರಾ? ಈ ವರದಿ ನೋಡಿ. ಬಿಬಿಎಂಪಿ ವ್ಯಾಪ್ತಿಯ ಕೆಂಗೇರಿ ಉತ್ತರಹಳ್ಳಿ ರಸ್ತೆಯ ಮಧ್ಯದಲ್ಲಿ ಇರೋ ಸರ್ಕಾರಿ ಜಾಗ ಸರ್ವೆ ನಂಬರ್ 69ರಲ್ಲಿ ಸುಮಾರು 37 ಎಕರೆ ಜಮೀನನ್ನ ಕಾಂಗ್ರೆಸ್ ಶಾಸಕನ ಪ್ರಭಾವಕ್ಕೆ ಒಳಗಾಗಿ ಖಾಸಗಿ ಬಿಲ್ಡರ್ ಭೂ ಕಬಳಿಕೆ ಮಾಡಿ ಜಾಗವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆರೋಪ ಮಾಡಿ ದಾಖಲೆ ಲೋಕಾಯುಕ್ತಗೆ ದೂರು ಸಲ್ಲಿಸಿ ತನಿಖೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಕೆಂಗೇರಿ ಬಳಿಯ ಸರ್ವೆ ನಂಬರ್ 69ರಲ್ಲಿ 193 ಎಕರೆ ಭೂಮಿಯನ್ನ ಹಿಂದೆ ಪರಿಶಿಷ್ಟ ಪಂಗಡಕ್ಕೆ ಸರ್ಕಾರ ಉಚಿತವಾಗಿ ನೀಡಿತ್ತು. ತದನಂತರ 1999ರಲ್ಲಿ ಜಮೀನಿನ ಕೆಲ ಮಾಲೀಕರು ಸಾವನ್ನಪ್ಪಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಖಾಸಗಿ ಸಂಸ್ಥೆಯ ಬಿಲ್ಡರ್ ಸುರೇಂದ್ರ ಮಾಗಡಿ ಕ್ಷೇತ್ರದ ಶಾಸಕನ ಕೃಪಾಕಟಾಕ್ಷದಿಂದ ಜಾಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಇಡೀ ಜಾಗವನ್ನ ಮಾರಾಟಕ್ಕೆ ಇಟ್ಟಿದ್ದಾನೆ ಅಂತ ಬಿಜೆಪಿ ಮುಖಂಡ ಆರೋಪ ಮಾಡಿದ್ದಾರೆ. ಕೆಂಗೇರಿ ಬಳಿ ಇರತಕ್ಕಂತ ಬಾಲಗಂಗಾಧರ ಸ್ವಾಮೀಜಿ ಬಿಜಿಎಸ್ ಮೆಡಿಕಲ್ ಕಾಲೇಜು ಬಿಜಿಎಸ್ ಆಸ್ಪತ್ರೆ ಏನಿದೆ ಅದಕ್ಕೆ ಸೇರ್ಕೊಂಡಾಗಿರ್ತಕ್ಕಂಥ ಈ ಜಾಗ ಇವತ್ತು ಪ್ರತಿ ಎಕರೆಗೆ 16 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತ ಈ ಸಂದರ್ಭದಲ್ಲಿ ಇದರ ಮೇಲೆ ಕಣ್ಣು ಬಿಟ್ಟಂತ ಮಾಗಡಿ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ತಮ್ಮ ಬೇನಾಮಿ KN ಸುರೇಂದ್ರ ಅಂತ ಹೇಳಿ ವಿಜಯನಗರದ ಸರ್ವಿಸ್ ರಸ್ತೆಯಲ್ಲಿ KNS ಬಿಲ್ಡರ್ಸ್ ಅಂತ KNS ರೆಸಿಡೆನ್ಸಿ ಅಂತ ಕಚೇರಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವರ ಹೆಸರಿನಲ್ಲಿ ಇದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರ ಮಾಡಿ ಆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಭೂ ದಾಖಲೆಗಳ ಇಲಾಖೆಯ DDL ಡೆಪ್ಯೂಟಿ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಇವರುಗಳ ಮೇಲೆ ಪ್ರಭಾವ ಬೀಳಿ ಮತ್ತೆ ವಿಶೇಷ ತಹಸೀಲ್ದಾರರು ಮತ್ತೆ ತಹಸೀಲ್ದಾರ್ಗಳ ಮೇಲೆ ಪ್ರಭಾವ ಬೀರಿ ಪ್ಯಾಕೇಜ್ ರೀತಿಯಲ್ಲಿ ಮಾತಾಡಿ ಕನಿಷ್ಠ 1 ಎಕರೆಗೆ 1.5 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ನಿಗದಿ ಮಾಡಿ ಲಂಚ ರೂಪದಲ್ಲಿ ಪಡೆದು ಇನ್ನು 1999ರಲ್ಲಿ ಈ ಭೂಮಿಯನ್ನ ಸರ್ಕಾರದ ಸೇಲ್ ಪರ್ಮಿಷನ್ ಪಡೆಯದೆ ಲೇಔಟ್ ಮಾಡಿ ಅನೇಕರಿಗೆ ಸ್ವತ್ತನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ. ಇತ್ತ 37 ಎಕರೆ ಭೂಮಿಯನ್ನ ಕಬಳಿಕೆ ಮಾಡೋದಕ್ಕೆ ಸ್ಥಳೀಯ ಕಂದಾಯ ಅಧಿಕಾರಿಗಳು ರಾಜ್ಯದ ಕೆಲ ಪ್ರಭಾವಿ ರಾಜಕಾರಣಿಗಳು ಕೈ ಜೋಡಿಸಿದ್ರೆ ಸದ್ಯ ಇದರ ಮಾರುಕಟ್ಟೆ ಬೆಲೆ ಸುಮಾರು 1600 ಕೋಟಿಗೂ ಹೆಚ್ಚು. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಜಾಗವನ್ನ ಅಕ್ರಮವಾಗಿ ಕಬಳಿಕೆ ಮಾಡಿ ಈಗ ಮತ್ತೆ ಉಳಿದ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಕೃಪಾ ಕಟಾಕ್ಷ ಇದೆ ಅಂತ ಆರೋಪ ಮಾಡಿದ್ದಾರೆ. ಈ ಒಂದು 1600 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಈ ಒಂದು ಸರ್ಕಾರಿ ಸೊತ್ತನ್ನ ಒಂದು 37 ಎಕರೆ 20 ಗುಂಟೆ ಸರ್ಕಾರಿ ಸೊತ್ತನ್ನ ಒಬ್ಬ ಸರ್ಕಾರಿ ನೆಲೆಗಳನ್ನ ಪಾಲ್ ಮಾಡೋದ್ರಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಈಗಾಗಲೇ ಕಾನೂನು ಬಾಹಿರವಾಗಿ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇವತ್ತು ಕಂದಾಯ ಇಲಾಖೆಯ ಪ್ರಮುಖರಿಂದ ಸೇಲ್ ಪರ್ಮಿಷನ್ ಅನ್ನ ತಗೊಳ್ಳೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು 16 ಸೇಲ್ ಪರ್ಮಿಷನ್ಗೆ ಈಗ ರಾಜೇಂದ್ರ ಕುಮಾರ್ ಕಟಾರಿ ಅವರ ಮುಂದೆ ಇದೆ. ಅವ್ರಿಗೂ ಕೂಡ ನಾನು ಮನವಿ ಪತ್ರವನ್ನು ಸಲ್ಲಿಸಿದ್ದೀನಿ. ಒಂದು ಪೋಡಿ ಮಾಡೋದಕ್ಕೆ ಕನಿಷ್ಠ 7-8 ವರ್ಷಗಳ ಕಾಲ ಸಾಮಾನ್ಯ ಜನರನ್ನು ಅಲ್ದಾಡಿಸುವಂತ ಈ ಕಂದಾಯ ಇಲಾಖೆ ಅಧಿಕಾರಿಗಳು, ವಿಶೇಷ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಕೇವಲ 15 ದಿನದೊಳಗಾಗಿ ರಾತ್ರೋರಾತ್ರಿ ಈ ಒಂದು ಸತಿಗೆ ಪೋಡಿ ಮಾಡಿಕೊಟ್ಟು ರಿಜಿಸ್ಟ್ರೇಷನ್ಗೆ ಅವಕಾಶ ಮಾಡಿಕೊಟ್ಟಿರೋದು. ಒಟ್ನಲ್ಲಿ ಸರ್ಕಾರಿ ಜಾಗವನ್ನ ರಕ್ಷಿಸಬೇಕಾದ ಅಧಿಕಾರಿಗಳು, ರಾಜಕಾರಣಿಗಳೇ ಈ ರೀತಿ ಸರ್ಕಾರದ ಜಾಗವನ್ನ ಕಬಳಿಸಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡುತ್ತಿರೋದು ನೋಡಿದ್ರೆ ಮುಂದೊಂದು ದಿನ ವಿಧಾನಸೌಧವನ್ನ ಮಾರಾಟ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ?